ವಾವ್ ವಾವ್ ವಾವ್, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ವೇ ಯು ಸಾಂಗ್ ವಾಸ್ ರಿಯಲಿ ನೈಸ್. ಈ ಹಾಡಿನ ಸ್ಪೆಷಾಲಿಟಿ ಬಗ್ಗೆ ನಾವು ಇವ್ರ ಹತ್ರನೇ ಕೇಳೋಣ ಅಲ್ವಾ? ಹೇಳಿ, ಈ ಹಾಡು ಎಲ್ಲರ ಮನಸ್ಸಿಗೆ ಇಷ್ಟು ಹತ್ತಿರವಾಗಿರೋದಕ್ಕೆ ಕಾರಣ ಏನು? ಒಂದು ಕಾರಣ ಇಬ್ರು ಜನರು ಅದರಲ್ಲಿ. ಒಂದು, ಈ ಹಾಡು ತುಂಬಾ ಒಂದು ಚಿಕ್ಕ ರೀತಿಯಲ್ಲಿ ಬಂದು ಹೋಗೋ ತರ ಇತ್ತು. 1 ನಿಮಿಷದ್ದು ಏನೋ ಹಾಡು, ಸುಮ್ಮನೆ ಬಿಟ್ ಸಾಂಗ್, ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಹಾಡು ಮಾಡಿ ಅಂತ ಹೇಳಿದ್ರು. ನಾನು ಮಾಡಿ ಕಳ್ಸಿದ್ದಕ್ಕೆ ಅದನ್ನ ಇಷ್ಟಪಟ್ಟು, ಇಲ್ಲ ಇದನ್ನ ಇಡೀ ಹಾಡಾಗೆ ಮಾಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ದೆ ಚಂದನ್ ಅವರು ಡೈರೆಕ್ಟ್. ಸೊ ಇಟ್ ವಾಸ್ ಹಿಸ್ ವಿಷನ್ ಟು ಕನ್ವರ್ಟ್ ದಿಸ್ ಬಿಟ್ ಸಾಂಗ್ ಇನ್ ಟು ಅ ಬಿಗ್ ಸಾಂಗ್. ಅದಲ್ಲದೆ ಒಂದಷ್ಟು ದಿನಗಳಾದ್ಮೇಲೆ ಅವ್ರು ಫೋನ್ ಮಾಡಿಬಿಟ್ಟು ಹಿ ಜಸ್ಟ್ ಎಕ್ಸ್ಟೆಂಡೆಡ್ ದಿಸ್ ಹ್ಯಾಪಿನೆಸ್ ಟು, ಐ ಡೋಂಟ್ ನೋ, ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಅಂಡ್ ಹಿ ಕಾಲ್ಡ್ ಮಿ ಅಂಡ್ ಸೆಡ್, ಈ ಹಾಡನ್ನ ಸುದೀಪ್ ಸರ್ ಕೈಲಿ ಹಾಡ್ಸಿದ್ರೆ ಹೆಂಗಿರುತ್ತೆ ಅಂತ. ಚಂದನ್ ಸರ್ ಕೇಳಿದೆ ನಾನು ಅವಾಗ, ಇಸ್ ಇಟ್ ಪಾಸಿಬಲ್ ಅಂತ ಕೇಳಿದೆ ಫಸ್ಟ್. ಯು ಡೋಂಟ್ ವರಿ ಅಬೌಟ್ ದಟ್, ನಾನು ನೋಡ್ಕೋತೀನಿ, ಅದೆಲ್ಲ ಆಗುತ್ತಾ ಅಂತ ಕೇಳಿದ್ರು. ಡೆಫಿನೆಟ್ಲಿ, ವೈ ನಾಟ್ ಅಂತ ಹೇಳಿದೆ. ಅಂಡ್ ದೆನ್ ಹಿ ಸ್ಪೋಕ್. ಸುದೀಪ್ ಸರ್ ಹಾಡು ಕೇಳ್ಬಿಟ್ಟು ಅವ್ರಿಗೆ ಇಷ್ಟ ಆಗಿ, ಅವ್ರು ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸುದೀಪ್ ಸರ್ ತುಂಬಾ ಜೀವವನ್ನು ತುಂಬಿದ್ದಾರೆ. ನಿಜವಾಗ್ಲು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಹಾಡು ಎಲ್ಲರ ಮನಸ್ಸನ್ನ ತಟ್ಟಿರೋದು ನಮ್ಮ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರಿಂದ. ಸೊ ಜೋರಾದ ಚಪ್ಪಾಳೆ ಸುದೀಪ್ ಸರ್ಗೆ. ವೆರಿ ನೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮ್ಗೋಸ್ಕರ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಕಡೆಯಿಂದ ಒಂದು ಗಿಫ್ಟ್ ಇದೆ. ಗಿಫ್ಟ್ ನ ತಗೊಂಡ್ ಬನ್ನಿ ಪ್ಲೀಸ್. ಸಾವಿರಾರು ಕಣ್ಣ ಮುಚ್ಚಿ ಕಾಡಲು ನೆನೆಸೇ ಕೊಯ್. ಈ ಕನ್ನಡದ ಸಂಭ್ರಮಕ್ಕೆ ಈಗ ಇನ್ನಷ್ಟು ಸಂಭ್ರಮವನ್ನ ಸೇರಿಸೋದಕ್ಕೆ ಒಬ್ರು ಅತಿಥಿಗಳು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಇವರು ಕನ್ನಡದ ವೈವಿಧ್ಯತೆಯನ್ನ, ಕನ್ನಡದ ಸೊಗಡನ್ನ ತಮ್ಮ ಮಾತಿನ ಮೂಲಕ ಕನ್ನಡಿಗರಿಗೆ ತಲುಪಿಸಿದಂತಹವರು. ದೇಶ ವಿದೇಶಗಳಲ್ಲಿ ಕನ್ನಡದ ಬಾವುಟವನ್ನ ಹಾರಿಸಿದಂತವರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಹೆಮ್ಮೆಯ ಹಾಸ್ಯ ಭಾಷಣಕಾರರಾದಂತಹ ಶ್ರೀ ಗಂಗಾವತಿ ಪ್ರಾಣೇಶ್ ಸರ್. ಪ್ರಾಣೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಿಮ್ಗೆ. ಧನ್ಯವಾದಗಳು ಸರ್. ಸರ್, ಒಂದಷ್ಟು ಕಿಲೋಮೀಟರ್ಗಳಿಗೆ ನಮ್ಮ ಸ್ಲ್ಯಾಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸರ್. ಅಂದ್ರೆ ಭಾಷೆ ಒಂದೊಂದ್ ತರ ಚೇಂಜ್ ಆಗ್ತಾ ಹೋಗುತ್ತೆ. ಅದೆಲ್ಲವನ್ನ ನೀವು ನಿಮ್ಮ ಹಾಸ್ಯ ಭಾಷಣದಲ್ಲಿ ಇಡೀ ಜಗತ್ತಿಗೆ ತಲುಪಿಸ್ಬಿಟ್ಟಿದ್ದೀರಾ ಸರ್. ಅದೊಂದು ನಿಜವಾದ ರಿಸರ್ಚ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ಅದು ಈ ಒಂದು ಜರ್ನಿಯ ಬಗ್ಗೆ ನೀವು ಹೇಳ್ಬೇಕು ಅಂತಂದ್ರೆ, ನಾನು ಇದುವರೆಗೂ ಸುಮಾರು 4,000 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ. ಕರ್ನಾಟಕದ 432 ಊರುಗಳನ್ನು ನಾನು ಸುತ್ತಿದೆ. ಎಲ್ಲಿಯ ಗಂಗಾವತಿ, ಎಲ್ಲಿಯ ಬೀದರ್ನ ಯಾವುದೋ ಕೊನೆ ಭಾಗ, ಈಗ ಅಡ್ಡಾಡುವಾಗ ಕಷ್ಟ ಆದರೂ ಕೂಡ ಅಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನರನ್ನು ನೋಡಿದಾಗ ಟಾನಿಕ್ ತಗೊಂಡಂಗೆ ಆಗ್ತದೆ, ಮತ್ತೆ ಶುರು ಮಾಡ್ತೀವಿ. ಇವರು ಮಾತನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವರ ತಂಡದ ಮತ್ತೊಬ್ಬ ಸದಸ್ಯರನ್ನ ಈ ಒಂದು ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಇವ್ರ ಜೊತೆ ದೇಶ ವಿದೇಶಗಳನ್ನ ಸುತ್ತಿದ್ದಾರೆ. ತಮ್ಮ ಭಾಷಣದ ಮೂಲಕ ಜನಪ್ರಿಯರಾಗಿರುವಂತಹ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ಬಸವರಾಜ್ ಮಹಾಮನಿ ಅವ್ರನ್ನ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಾಜ್ಯೋತ್ಸವದ ಶುಭಾಶಯಗಳು ನಿಮ್ಗೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇವರಿಬ್ರು ಒಂದೇ ವೇದಿಕೆಯಲ್ಲಿ ಇದ್ದಾರೆ ಅಂತಂದ್ರೆ ನಾವ್ ಯಾಕೆ ತಡ ಮಾಡೋದು ಅಲ್ಲವೇ? ಸೊ ಹಾಗಾಗಿ ಇದೀಗ ನಮ್ಮ ಒಂದೇ ಕರ್ನಾಟಕದ ವೇದಿಕೆಯಲ್ಲಿ ಗಂಗಾವತಿ ಪ್ರಾಣೇಶ್ ಸರ್ ಹಾಗೂ ಬಸವರಾಜ್ ಮಹಾಮನಿ ಸರ್ ಅವರ ಹಾಸ್ಯ ಭಾಷಣ ನಮ್ಮೆಲ್ಲರಿಗೋಸ್ಕರ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಇದುವರೆಗೂ ನಿಮ್ಮೆಲ್ಲರ ಅನುಗ್ರಹ, ಕನ್ನಡಿಗರ ಹಾರೈಕೆಗಳೊಂದಿಗೆ 432 ಊರನ್ನು ಸುತ್ತಿದ್ದೇನೆ. ಸೊ ಒಂದೊಂದು ಊರಿಂದ ಒಂದೊಂದು ಭಾಷೆ. ಈಗ ನಮ್ಮ ಊರಾಗ ಊರಿಗೆ ಕಳಿಸ್ತಾರೆ, ಬಸ್ ಹಚ್ಚೋ, ಕಾರ್ ಹಚ್ಚೋ. ಅವ್ರು ಮುಟ್ಟಿದ ತಕ್ಷಣ ಫೋನ್ ಮಾಡ್ತಾರ, ಮುಟ್ಟಿದಿರಾ? ಕಾಮನ್ ಇದು. ಆಯ್ತಪ್ಪ 7 ಗಂಟೆಗೆ ಬಂದು ಮುಟ್ಟಿ ನಾನು ಅಂತ ನಾವು ಹೇಳ್ತೀವಿ. ಮಂಗಳೂರು ಹುಡುಗ, ಧಾರವಾಡ ಹುಡುಗಿ, ಅಜಗಜಾಂತರ ವ್ಯತ್ಯಾಸ. ಲವ್ ಮಾಡಿದ್ರು, ಧಾರವಾಡದ ತಂದೆ ತಾಯಿ ಮದುವೆ ಮಾಡಿಕೊಟ್ರು. ಮದುವೆ ಆದಮೇಲೆ 1-2 ದಿವಸ ಇಟ್ಟುಕೊಂಡು ಅವ್ರನ್ನ ಮಂಗಳೂರಿಗೆ ಕಳಿಸಿದ್ರು. ಮಂಗಳೂರು ಮುಟ್ಟಿದ ತಕ್ಷಣ ನಮ್ಮ ಕಡೆ ಪದ್ಧತಿ ನೋಡ್ರಿ, ಅವ್ರ ತಂದೆ ಫೋನ್ ಮಾಡಿ ಕೇಳಿದ, ಅಳಿ ಅಂದರೆ ಮುಟ್ಟಿದ್ರಾ? ಅವನು ಅದಕ್ಕೇನು ಉತ್ತರ ಕೊಟ್ಟ? ಈಗ ತಾನೇ ಬಂದಿದ್ದೇವೆ, ರಾತ್ರಿ ಮುಟ್ಟುತ್ತೇನೆ ಅಂದ. ಈಗ ಯಾರನ್ನಾದ್ರೂ ಒಂದು ಕೆಲಸಕ್ಕೆ ಕಳಿಸ್ತೀವಿ, ಅವ್ರನ್ನ ಕಳಿಸಿದೀವಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಯಿತು. ಆ ಅಮ್ಮ ಬಹಳ ಓದಿರ್ಲಿಲ್ಲ. ನೋಡಿ ಮೇಡಮ್, ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಕರ್ಕೊಂಬಂದು ಕೂರಿಸಿದ್ರು. ನನಗೆ ಮಾತಾಡಕ್ಕೆ ಬರಲ್ಲ, ನೀವೇ ಮಾತಾಡ್ಬೇಕ್ರಪ್ಪ ಅಂದ್ಲು ಪಾಪ ಆ ಅಮ್ಮ. ಶ್ರೀಮತಿ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷಿಣಿಯವರು
ನಾವು ಕರೆಯಕ್ಕೆ ಹೋದಾಗ ನಾವಲ್ಲೇ ವಲ್ಲೆ ಅಂದ್ರು. ನಾವು ಬಿಡ್ಲಿಲ್ಲ, 8 ಜನ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಡ್ಬಂದ್ರು. ನಮ್ಮಲ್ಲಿ ಹಿಂದಿ ಭಾಳ, ಉರ್ದು ಭಾಳ. ನಮ್ದು ನವಾಬರು ಆಳಿದಂಥ ಸ್ಥಳ. ಅಲ್ಲಿ ಗೆಳೆಯ ಮುಸ್ಲಿಮು, ಇವನು ಕನ್ನಡಿಗ. ಮಾತಾಡೋದು ವಿಚಿತ್ರ. ಅವರು ಮಾಲಮೈ ಕ್ಯಾ ಬಶೀರ ಅಂತ ಕೇಳಿದೆ. ನೋಡಿ ಕನ್ನಡ ಟೋನು, ಹಿಂದಿ ಕ್ಯಾ ಬಾ. ಕನ್ಯೆ ನೋಡೋದಕ್ಕೆ ಹೋದಾಗ ಅಣ್ಣ ಭಾಷಾಕು ಹೆಣ್ಣು ದೇಖ್ನೆ के लिए ಹೊನ್ನೂರ್ गया था. पैदल बा, गाड़ी नहीं, कार नहीं, लारी भी नहीं, पैदल चल रहा था. अमासी कत्ल बा, हल्लू चल रहा था. उस वक्त बशीरा क्या हुआ बा, कल्ली साल में एक करे हाव सड़ 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 गया. तू क्या करे बा, मैं क्या करता बा, बड़गी तो कम बेन आता. हाव पुसुक ने खुद में गया. खुद छोटा था बशीरा, पूरा हाव अंदर नहीं घुसा, बाल इतना से बाहर बचा. मैं 2 बड़ से बाला यूं पकड़ के नागप्पा को ಹೊರಗೆ ಎಳೆ. ನಾಗಪ್ಪ ಹೊರಗಾಕು ಯೂं यूं 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 ಆಡ್ನೆ ಲಗ್ಯ. ನೀ ಕ್ಯಾ करे बा, मैं क्या करता बा, ಗುಂಡಿ ಕಾಲು ಹಚ್ಕೊಂಡು ಓಡ್ಯಾ ಅಂತ ಮುಗಿದೋತು. ಹಿಂದಿ ಮತ್ತು ಕನ್ನಡವನ್ನು ಮಿಶ್ರ ಮಾಡಿ ಆಡುವ ಭಾಷೆಯಲ್ಲೂ ಕೂಡ ಹಾಸ್ಯವನ್ನು ಹುಡುಕುವಂಥ ನಮ್ಮ ಭಾಗದ ಜನರಿಂದ ನಾವು ಈ ಹಾಸ್ಯ ಪ್ರಜ್ಞೆಯನ್ನು ಕಲ್ತೀವಿ. ಅವ್ರು ಇಲ್ಲಿ ಬಂದ ಕೆಲವು ಶಬ್ದ ಅನ್ನೋಂಗಿಲ್ಲ. ನಾ ಪ್ರಾರಂಭದಲ್ಲಿ ಕೆಲವು ಬೈಗಳನ್ನು ಬೆಂಗಳೂರು ಮೈಸೂರು ಹೇಳಿದಾಗ ಅಯ್ಯೋ ಅವ್ರು ತುಂಬ ರ್ಯಾಶ್ ವರ್ಡ್ಸ್ ಬಳಸ್ತಾರೆ ಗೊತ್ತಾ. ಬಡ್ಡಿ ಮಗನೇ ಅಂದ್ರೇನೆ ಗಾಬರಿ ಆಗೋರು ಇವರು. ನಮ್ಮ ಕಡೆ ಬೈಗಳು ಕೇಳಿಬಿಟ್ರೆ ತಾಯಿ ತಂದೆ ಇಬ್ಬರು ನೇಣಕ್ಕೆ ಅಂತಾರೆ. ನಾವು ಅವ್ರನ್ನ ಹಿಡದೇ ಮಾತಾಡ್ತೀವಿ, ಅಪ್ಪ ಅಮ್ಮನ ಹಿಡದೇ ಮಾತಾಡ್ತೀವಿ. ಅದಕ್ಕೆ ಹೇಗೆ ನಾವು ಪುಸ್ತಕಗಳನ್ನು ಓದಬೇಕೋ ಹಾಗೆ ಜನಗಳನ್ನು ಓದಬೇಕು, ಅವರ ಭಾಷೆಯನ್ನು ಕಲಿಬೇಕು. ಈಗ ಮಹಾಮನಿಯವರು ಮೂಲತಃ ಯಾದಗಿರಿಯವರು. ಅವರ ಹಿನ್ನೆಲೆಯಲ್ಲಿ ಅವರ ಹಾಸ್ಯ ಹೇಗಿರುತ್ತೆ ಅಂತ ಅವರಿಗೆ ನಾನು ಮಾತಾಡೋದಕ್ಕೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತಾವೆಲ್ಲ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸ್ತಿದ್ರಿ, ಭಾಳ ಸಂತೋಷ ಅನಿಸ್ತದ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಲ್ಲರೂ ಚಪ್ಪಾಳೆ ತಟ್ತಿದ್ರು. ಒಬ್ಬ ಹೆಣ್ಮಗಳು ಮಾತ್ರ ಸುಮ್ಮನೆ ಕೂತಿದ್ಲು. ಆ ಹೆಣ್ಮಗಳು ಕೇಳಿದೆ, ಯಾಕಮ್ಮ ನೀ ಚಪ್ಪಾಳೆ ತಟ್ಟವಲ್ಲ ಅಂದೆ ನಾನು. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ ಅನ್ಲಕ್ಕಿ. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದು ಅನ್ಲಕ್ಕಿ. ಅವ್ರ ಅತ್ತಿ ಮುಖ ಕಣ್ಣಂಗಾಗಿತ್ತಂದ್ರೆ ಹಿಂಗಾಗಿ ಚಪ್ಪಾಳೆ ತಟ್ಟಲಿಲ್ಲ, ನಗಲಿಲ್ಲ ಆಕಿ. ನೀವು ಹಂಗಲ್ಲ, ಎಲ್ಲ ಚಪ್ಪಾಳೆ ತಟ್ಟಿ ನಗ್ಲಾಗೈತಿರಿ, ಅದು ಭಾಳ ಸಂತೋಷ ಅನಿಸ್ತದ. ನಿಮ್ಮ ಬೆಂಗಳೂರು ಜನ ಭಾಷೆ ಮತ್ತು ಭಾವನೆ ಎರಡೂ ಒಂದೈತಿ. ನಮ್ಮ ಶ್ವೇತಮ್ಮ ಮೇಡಮ್ ಅವ್ರು ಬಂದ ತಕ್ಷಣ ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ನೋಡ್ರಿ, ಭಾಷೆ ಭಾವನೆ ಎರಡೂ ಒಂದ ಕಂಡಿತ್ತು ನಮ್ಗೆ. ಉತ್ತರ ಕರ್ನಾಟಕದವರು ಕೂಡ ನಿಮ್ಮಂಗ ಭಾವನೆ ಇರ್ತದ, ಭಾಷೆ ಅಷ್ಟೇ ಬದಲಾವಣೆ ಆಗ್ತದ. ಇಲ್ಲಿ ಬರ್ಬೇಕಾದ್ರೆ ಒಂದು 10 ನಿಮಿಷ ಲೇಟ್ ಆಯ್ತು ನಮಗೆ. ಮೇಡಮ್ ಅವ್ರು ಮೇಲಿಂದ ಮೇಲೆ ಫೋನ್ ಮಾಡ್ತಾರೆ, ಎಲ್ಲಿದ್ರಿ ಮನೆಯವರು ಅಂತಂದ್ರು. ಮೇಡಮ್ ಅವ್ರ ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ, ಓಕೆನಾ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷ ಕಾಯ್ತೀವಿ. ಯಾವ ಥರ ಕಾಯ್ತೀವೋ, ರಾಮನಿಗಾಗಿ ಶಬರಿ ಯಾವ ಥರ ಕಾದ್ಲೋ ಆ ಥರ ಕಾಯ್ತೀವಿ ಅಂದ್ರು. ಭಾಷೆ ಭಾವನೆ ಎರಡೂ ಒಂದೈತಿ. ಇದೇ ಟೈಪ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದ್ಸಲ ಕಾರ್ಯಕ್ರಮಕ್ಕೆ ಲೇಟ್ ಆಯ್ತು. ಅಲ್ಲಿನ ಸಂಘಟಕರು ಫೋನ್ ಮಾಡಿದ್ರು, ಸರ ಎಲ್ಲಿದ್ರಿ, ಜಲ್ದಿ ಬರ್ರಿ ಜಲ್ದಿ ಬರ್ರಿ. ಇಲ್ರಿ, ಒಂದು ಅರ್ಧ ಗಂಟೆದಾಗ ಬರ್ತೀವಿ, ಓಕೆನಾ ಅಂತ ಕೇಳಿದ್ವಿ. ಬರ್ರಿ ಸರ, ಭಾಳ ಹೊತ್ತಾಯ್ತು ನಿಮಗೆ, ಹೆಣ ಕಾಯ್ದಂಗೆ ಕಾಯ್ಲಕ್ಕೈತೀವಿ ಅಂದ್ರು. ಜಗತ್ತಿನ ಅತ್ಯಂತ ಹೆಚ್ಚು ಆಯುಷ್ ಯಾರಿಗಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆಲ್ಲ ಬಂಧುಗಳು. ಹೆಣ್ಮಕ್ಳಿಗೆ ಯಾಕೆ ಆಯುಷ್ ಜಾಸ್ತಿ ಅಂದ್ರೆ ಅವ್ರು ಮೇಕಪ್ ಮಾಡ್ಕೊಂತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗೆ ಅಂದ್ರೆ ರಾತ್ರಿ ತನಕ ಇಂಥ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ರಾತ್ರಿ 11 ಗಂಟೆ 12 ಗಂಟೆ ಸುಮಾರು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಯಮದೂತ ತೊಗೊಂಡು ಹೋಗ್ಬೇಕು ಅಂತೇಳಿ ಬರ್ತೇನೆ ಅಂದ್ರೆ ಬಂದು ಇವ್ರ ಕಡೆಗೆ ನೋಡ್ತಾನೆ. ಯಮದೂತ ಕನ್ಫ್ಯೂಸ್ ಆಗಿಬಿಡ್ತಾರೆ, ಈಕೆಲ್ಲೇ ಬೇರೆ ಹಾಕಿ ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ. ನಾವು ಕನ್ಫ್ಯೂಸ್ ಆಗಿ ಭಾಳ ಜನ ಹೆಣ್ಮಕ್ಳು ಕೂತ್ಕೊಂಡ್ಬಿಟ್ಟಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಇಲ್ಲಿ ಬಂದಾರಲ್ಲ ಗಂಡಸರು ಬಂಧುಗಳೇ, ಇವರೇ ನಿಜವಾದಂಥ ನ್ಯಾಚುರಲ್. ಅಪ್ಪಣ್ಣವರಾಯ್ತು, ಗೌರಗಲ ಇರ್ಬೋದು, ಮಂಜಣ್ಣವರಾಯ್ತು, ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಇವರೆಲ್ಲ. ನಾನು ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀನಿ ರೀ. ಏನು ಚಾಲೆಂಜ್ ಮಾಡ್ತೀನಿ ಫಸ್ಟ್ ಕೇಳಿಸ್ಕೊಡ್ರಿ. ನಾವು ಕಟಿಂಗ್ ಶಾಪಿಗೆ ಹೋಗಿ ಬಂದು ಮನೆಗೆ ಬಂದು ಸ್ನಾನ ಮಾಡ್ತೀವಿ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಜಳಕ ಮಾಡ್ರಿ ಸಾಕು. ನೀವು ಮುಖ ತೊಳ್ಕರ್ ಸಾಕು, ಮುಖ ತೊಳ್ಕರ್ ಸಾಕು. ಮೇಕಪ್ ಮಾಡ್ತೀವಿ, ಆಯ್ತು ಒಪ್ಕೊಂತೀವಿ, ಆದ್ರೆ ಮೇಕಪ್ ಯಾಕೆ ಮಾಡ್ತೀವಿ ನಾವು? ಹಂಗೆ ನೋಡಕ್ ಆಗಲ್ಲ. ಏನಿಲ್ಲ ಅಲ್ಲ, ನಾವೆಲ್ಲ ಎಷ್ಟೇ ಚೆನ್ನಾಗಿದ್ರು, ಮನೇಲಿ ಹೆಂಡತಿ ಎಷ್ಟು ಚೆನ್ನಾಗಿರ್ಲು, ಲವರ್ ಎಷ್ಟೇ ಚೆನ್ನಾಗಿದ್ರು, ಇವ್ರಗಳ್ದು ನಿಮ್ಗಳದೆಲ್ಲ ಕಣ್ಣು ಪಕ್ಕದಲ್ಲೇ ಹೋಗ್ತಿರುತ್ತಲ್ಲ. ನೋಡಮ್ಮ, ಒಂದೇ ಒಂದು ವಿನಂತಿ ಮಾಡ್ತೀನಿ, ನೀವು ಹೆಂಗಿದ್ದೀರ ಅಂಬೋದು ನಮ್ಗೆ ಗೊತ್ತೈತಿ. ನೀವು ಮೇಕಪ್ ಮಾಡ್ಕೊಂಡು ಹೊರಗಡೆ ಹೋಗ್ತೀರ, ಹೌದಿಲ್ಲ ಮಜಾನ? ಮಾಮನೇ ಅಣ್ಣ, ಯಮ ಬಂದವ್ರೆ, ಯಮ್ಮ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟವ್ರ. ಈ ಸೆಟ್ ಅಲ್ಲಿ ಸರ್ ಹುಡುಗಿರ್ಕಿಂತ ಜಾಸ್ತಿ ಹುಡುಗರೇ ಮೇಕಪ್ ಮಾಡಿರೋದು. ನೋಡಮ್ಮ, ಸತ್ತಲ್ಲಿ ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡಿ ಎಷ್ಟು ಮೇಕಪ್ ಹಾಕೊಂಡಿದ್ದಾನೆ. ಮಾಡಿದ್ರು ಸರ್, ಇವ್ರಿಗಿಂತ ಹೆಚ್ಚಾಗಿ ಮೇಕಪ್ ಮಾಡಿದ್ರು, ಬೇತಾಳನ್ ಮಾಡಿದ್ರು. ಸರ್ ನಾನು ಮೇಕಪ್ ಇದೆ ಅಂತಿದ್ರಲ್ಲ, ಕಾಮಂತವ್ರಿಗೆ ಕರೆಸಿ ನಾ ಹೆಂಗ್ ಮಾಡ್ತೀನಿ ಹಂಗ್ ಮಾಡಿ, ಹಿಂಗ್ ಅಂತೀವಿ ನಾವು ಸರಿ ಆಗ್ಬಿಡಿ ಅಂದ್ಬಿಡ ನೋಡೋಣ ಸರ್. ಅದಲ್ಲ ಮೇಡಮ್ 2 ಸಾರಿ ಕೈ ಮಾಡ್ಕೊಂಡು ನಿಮ್ಮ ಕೈ ನೋಡ್ಕೊಳ್ಳಿ ಸರ್. ಬಂಧುಗಳೇ,
ನಾವು ನಗಿಸ್ಬೇಕನ್ನೋ ಉದ್ದೇಶದಿಂದ ಕೇವಲ ಈ ತಮಾಷೆಗಳನ್ನು ಮಾಡ್ತೀವಿ ಆಗಲಿ, ಗಂಡಸರಿಗೆ ಒಂದು ವಿನಂತಿ ಮಾಡ್ತೇನೆ, ದಯವಿಟ್ಟು 2 ವೀಲರು 4 ವೀಲರ್ ತಗೊಂಡೋಗುವಂಥ ಸಂದರ್ಭದಲ್ಲಿ ಚಿಕ್ಕ ಹುಡುಗ ಸಡನ್ ಆಗಿ ಓಡ್ಕೊಂಡು ಬಂತ ತಿಳ್ಕೊಡ್ರಿ, ಗಾಡಿ ಸ್ಲೋ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಅವನ ಹಿಂದಲಿಂದ ಹೋಗೋಂಥ ಪ್ರಯತ್ನ ಮಾಡ್ರಿ. ಯಾಕೆ ಹುಡುಗನ ಫೋಕಸ್ ಮುಂದ್ಗಡೆ ಓಡ್ಬೇಕನ್ನೋದು ಅಷ್ಟೇ ಇರ್ತದ, ಆದಷ್ಟು ಆಕ್ಸಿಡೆಂಟ್ ತಪ್ಪಿಸ್ಬೋದಂತ. ಅಚಾನಕ್ ಆಗಿ ವಯಸ್ಸಾದವ್ರು ಬಂದ್ರೆ ಅಂತ ತಿಳ್ಕೊಡ್ರಿ, ನೀವು ಗಾಡಿ ಸ್ಲೋ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಮುಂದಲಿಂದ ಹೋಗೋಂಥ ಪ್ರಯತ್ನ ಮಾಡ್ರಿ. ಯಾಕೆ ವಯಸ್ಸಾದವ್ರು ಭಯ ಪಟ್ಕೊಂಡು ವಾಪಸ್ ಹೋಗೋಂಥ ಪ್ರಯತ್ನ ಜಾಸ್ತಿ. ಅಚಾನಕ್ ಆಗಿ ಯೂತ್ಸ್ ಬಂದ್ರೆ ಅಂತ ತಿಳ್ಕೊಡ್ರಿ, ನೀವು ಗಾಡಿ ಸ್ಲೋ ಮಾಡ್ರಿ, ಅವು ಹೆಂಗ ನೋಡಿ ಹೋಗ್ಬಿಡ್ತಾವ. ಅಚಾನಕ್ ಆಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋ ಸ್ಟಾಪ್ ಮಾಡೇ ಬಿಡ್ರಿ. ನೀವು ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈ 4 ಜನ ಈ ಕಡೆ ಹೋಗ್ತಾರ, 4 ಜನ ಈ ಕಡೆ ಬಿಡ್ತಾರೆ, ಕೊನೆಗೆ ನಡುವು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಆಕ್ಚುಲಿ ಓ ಮೈ ಗಾಡ್ ಅನ್ಬೇಕಾದವ್, ಗಾಡಿ ನಡೆಸ್ಬೇಕಾದವ್ರಿ, ಅವ ಎದಿ ಹೊಡೆದಿರ್ತಾನ. ಇನ್ನೊಂದು ಹೇಳ್ತೀನಿ, ಮಂಜಣ್ಣ ಅಪ್ಪಣ್ಣ ದಯವಿಟ್ಟು ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಮೊನ್ನೆ ರಾಮನಗರದ ಹತ್ರ ಒಂದು ಘಟನೆ ಆಗ್ಯದ, ಒಂದ್ ಹುಡುಗಿ ಬಂದು ಒಬ್ಬನು ಗುದ್ದಾಳ, ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯ ನಡಿ ಅಂತಂದು. ಪೊಲೀಸ್ ಕೇಳಿದ ಯಾಕೆ ಏನಾಗ್ಯದ, ಈ ಹುಡುಗಿ ಬಂದು ನನಗೆ ಗುದ್ದಾಡ್ರಿ. ಪೊಲೀಸ್ ಬೈದಂತ ಹುಚ್ಚ, ಹೆಣ್ಮಕ್ಳು ಗಾಡಿ ತೊಗೊಂಡ್ ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗ ಅಲ್ರಿ ಸರ್, ನಾವು ಹೊಲ್ದಾಗಿದ್ದೆ. ಸುಮ್ಮನೆ ತಮಾಷೆಗೆ ಹೆಣ್ಮಕ್ಳ ಬಗ್ಗೆ ಅಪಾರವಾದಂಥ ಗೌರವದ ಬಂಧುಗಳೇ, ತಪ್ಪು ತಿಳ್ಕೊಬೇಡ್ರಿ. ಒಂದು ಮಾತು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಏನಂತಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ದೊಡ್ಡ ಮಾತು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಕೇಳಿಸ್ಕೊಡ್ರಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನ ಪ್ರೀತಿಸ್ತಾರೆ ಬಂಧುಗಳು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದ್ರಿ ಮೇಡಮ್, ಗಂಡನನ್ನು ಎಂದು ಬಿಟ್ಟು ಕೊಡೋಂಗಿಲ್ಲ ಅವ್ರು, ಇದು ನಿಜವಾದಂತ ಮಾತು. ಎಕ್ಸಾಂಪಲ್ ಸಹಿತ ಹೇಳ್ತೀನಿ, ಎಲ್ಲಿಯಾದ್ರೂ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರ. ಗಂಡ ಗೆಂದನ ಬಿಟ್ಟು ಹೋಗ್ಯಾರನ್ರಿ, ಗಂಡ ಅಂತಿರ್ತದ ಬಿಟ್ಟು ಹೆಂಡತಿ ಬಿಟ್ಟು ಹೋಗಿದ್ದಾರೆ. ಇದು ಕೇವಲ ತಮಾಷೆ ಬಂಧುಗಳೇ, ತಮಾಷೆ ಅಂತೇಳಿ ನಿಮ್ಮ ಮನೇಲಿ ನೀವು ಸೇಫ್ ಆಯ್ತಾ ಇದ್ದೀರಿ. ಗೊತ್ತಾಯ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಭಾಳ ಕಷ್ಟ ಸರ್. ಕನ್ನಡ ನಾವು ಫಸ್ಟ್ ಒಂದು 5-6 ವರ್ಷದಿಂದ ಇಲ್ಲಿ ಬಂದಾಗ ಒಂದು ಹೋಟ್ಲಿಗೆ ಹೋಗಿದ್ದೆ ನಾನು. ಆ ಮ್ಯಾನೇಜರ್ ಪಾಪ ಮುಂದೆ ಬೋರ್ಡ್ ಇಟ್ಕೊಂಡು ಕೂತಿದ್ರು. ನನಗೆ ಭಾಳ ಖುಷಿ ಆಯಿತು. ವರದರಾಜ್ ಅವರೇ ನಮಸ್ಕಾರ ಸರ್, ನಿಮ್ಮದು ಬಾಣಾವರನ ಅಂದೆ. ಅವರಂದ್ರು ನನ್ನ ಹೆಸರು ವರದರಾಜ್ ಅಲ್ಲ, ನಮ್ಮದು ಬಾಣಾವರ ಅಲ್ಲ. ಮತ್ತೇನಿದು ಮುಂದೆ ನಿಮ್ಮದು ಬೋರ್ಡು ವರದರಾಜ್ ಬಾಣಾವರ ಅಂತಿದಲ್ಲ? ಇಲ್ಲ ಸರ್, ಅದು ವಾರದ ರಜೆ ಭಾನುವಾರ. ಪೇಂಟ್ರು ಆ ಥರ ಬರೆದಿದ್ದಾನೆ ಸರ್, ಅದನ್ನೇ 3 ವರ್ಷದಿಂದ ಹಾಗೆ ಇಟ್ಕೊಂಡು ಕೂತಾರ ಅವ್ರು. ಒಳ್ಳೆ ಕನ್ನಡಿಗನ ಕರೆಸಿ ಹುಡುಕಿಲ್ಲ. ಕೊನೆಯಲಾಗಿ ಒಂದು ನಾವು ಪ್ರಶ್ನೆಯನ್ನು ಕೇಳ್ತೀವಲ್ಲ ಟೈಮಿಂಗು, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಎಷ್ಟು ಚೆನ್ನಾಗಿದೆ ಇದು, ಯಾರಿಗೆ ಅರ್ಥ ಆಯ್ತು? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡೋದು ಬಹಳ ಚಂದ. ಎಳೆಯುವ ತೇರನ್ನು ನೋಡೋರು ಯಾರು? ವಯಸ್ಸಾದವರು, ಅಜ್ಜಂದ್ರು. ಅದು ಸ್ವಲ್ಪ ಒಂದು ಹೈಪನ್ ಕೊಡ್ಬೇಕಲ್ಲಿ. ಜಾತ್ರೆಯಲ್ಲಿ ಎಳೆಯುವ ತೇರು ಅಲ್ಲ, ಜಾತ್ರೆಯಲ್ಲಿ ಯುವತಿಯರನ್ನು ನೋಡುವುದು ಬಹಳ ಚಂದ. ಮಕ್ಕಳಿಗೆ ಕನ್ನಡ ಕಲಿಸ್ಬೇಕಾದ್ರೆ, ಅಂದ್ರೆ ತೀರಾ ಚಿಕ್ಕ ಮಕ್ಕಳಿಗೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಓಡಾಡ್ತಿರ್ತಾರಲ್ಲ, ಟಸ್ ಪುಸ್ ಅಂತೀವಲ್ಲ ನಾವು, ಅಂಥವ್ರಿಗೆ ಕನ್ನಡದ ಹಿರಿಮೆಯನ್ನು ಕಲಿಸೋದಕ್ಕೆ ಈ ಥರದ ನುಡಿಗಳನ್ನು ಕಲಿಸ್ಬೇಕು. ಇಂಗ್ಲೀಷಲ್ಲಿ ತುಂಬ ಇದೆ, ಹಿಂದಿಲಿ ತುಂಬ ಇದೆ, ಶಾಯರಿಗಳು ಎಲ್ಲ ಉರ್ದುನಲ್ಲೇ ಇದೆ, ಕನ್ನಡದಲ್ಲೂ ಅದ್ಭುತವಾಗಿರ್ತಕ್ಕಂಥ ಕೃತಿಗಳಿದೆ. ಉದಯ್ ಟಿ ವಿ ಮುಖಾಂತರ ಎಲ್ಲ ಕನ್ನಡಿಗರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಆದಷ್ಟು ಬಿಡುವಿನ ವೇಳೆಯಲ್ಲಿ ಮೊಬೈಲನ್ನು ಪಕ್ಕಕ್ಕಿಡಿ, ಕೈಯಲ್ಲಿ ಪುಸ್ತಕ ಹಿಡಿ ಅನ್ನೋದೇ ನಮ್ಮ ಧೋರಣೆ, ನಮ್ಮ ಬಯಕೆ, ನಮ್ಮ ಆಸೆ. ಧನ್ಯವಾದ, ನಮಸ್ಕಾರ. ಅದ್ಭುತವಾಗಿತ್ತು ಸರ್, ತುಂಬಾ ದಿನಗಳಾಗಿತ್ತು ಈ ತರ ಮಾತುಗಳನ್ನ ಕೇಳಿ. ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದು, ನಮ್ಮೆಲ್ಲರನ್ನು ನಗಿಸಿದ್ದು ತುಂಬಾ ಖುಷಿ ಆಯಿತು ಸರ್, ಧನ್ಯವಾದಗಳು. ಹಾಗೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಭಾರತ್ ಹಳ್ಳಿಯವರ ಕಡೆಯಿಂದ ಒಂದು ಉಡುಗೊರೆ ಇದೆ, ಉಡುಗೊರೆಯನ್ನ ತಗೊಂಡು ಬನ್ನಿ ಪ್ಲೀಸ್. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಮುಂದಿನ ಅತಿಥಿಯನ್ನ ಬರಮಾಡ್ಕೊಳ್ಳೋಣ. ಇವರು ಮಲೆನಾಡಿನ ಹುಡುಗ, ಪತ್ರಕರ್ತ, ಕನ್ನಡ ಪ್ರೇಮಿ, ವಿಮರ್ಶಕ, ಎಲ್ಲವೂ ಹೌದು. ಚಿಕ್ಕ ವಯಸ್ಸಿಗೆ ಅಗಾಧವಾದಂತಹ ಕೀರ್ತಿಯನ್ನ ಸಂಪಾದನೆ ಮಾಡಿರುವಂತಹ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕೀರ್ತಿ ಶಂಕರಘಟ್ಟ ಅವರನ್ನ. ನಮಸ್ಕಾರ ಕೀರ್ತಿ ಅವರೇ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅದ್ಭುತ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆ, ಈಗ ಕೀರ್ತಿ ಶಂಕರಘಟ್ಟ ಅವರು ಕಿರಿಕ್ ಮಾಡಕ್ ಶುರು ಮಾಡಿದ್ದು ಯಾವಾಗಿಂದ? ಅಂದ್ರೆ ಕಿರಿಕ್ ಕೀರ್ತಿ ಯಾವಾಗಿಂದ ಆಗಿದ್ದು? ಅದು 2011ರಲ್ಲಿ
ಒಂದು FM ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. Okay. ಈ FM ಅಲ್ಲಿ ಎಲ್ಲರಿಗೂ ಒಂದು ಪ್ರಿಫಿಕ್ಸ್ ಕೊಡ್ತಾರೆ, ರ್ಯಾಪಿಡ್ ರಶ್ಮಿ, ಪಟ್ ಪಟ್ ಪಟಾಕಿ ಶ್ರುತಿ ಅಂತ. ಹಂಗೆ ನನ್ನ ಶೋ ಅಲ್ಲಿ ನನಗೆ ಜನಗಳಿಗೆ ಫೋನ್ ಮಾಡಿ ಕಿರಿಕ್ ಮಾಡೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. Okay. ಸೊ ಹಾಗಾಗಿ ನನಗೆ ಅಲ್ಲಿಂದ ಕಿರಿಕ್ ಕೀರ್ತಿ ಸ್ಟಾರ್ಟ್ ಆಯ್ತು. ಅದೇನೋ ಒಂದು ಸ್ವಲ್ಪ ವೈಬ್ ಮ್ಯಾಚ್ ಆಯ್ತು. ಅದು ಹಂಗೆ ಅದೇ ಹೆಸರಲ್ಲೇ ಸೋಷಿಯಲ್ ಮೀಡಿಯಾ ಪೇಜ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಜರ್ನಿ ಇಲ್ಲಿ ತನಕ ಬಂದು ನಿಂತಿದೆ. ಜರ್ನಿ ಇಲ್ಲಿವರೆಗೂ ಬಂದಿದೆ. ಇದೆಲ್ಲ ಜನಕ್ಕೆ ಹೇಳೋದು, ನನಗೆ ಹೇಳಿ ನಿಜ ಏನಂತ. ಮಾಡೋ ಕಿರಿಕ್ಗಳು ಜಾಸ್ತಿ ಆಗಿ ಜನ ಕರೀತಾರೆ. ಓಕೆ, ಮಲೆನಾಡಿನ ಹುಡುಗ ಅಂತ ಹೇಳ್ತಾ ಇದ್ದೆ ನಾನು. ನಾನು ಮೂಲತಃ ಕರಾವಳಿಯವನು, ಓಕೆ, ಜನ್ಮತಃ ಮಲೆನಾಡಿನವನು, Okay. ವಾಸತಃ ಬೆಂಗಳೂರಿನವನು. ಅಬ್ಬಾ, ಅಖಂಡ ಕರ್ನಾಟಕದ ಕೀರ್ತಿಯವರು. ಆದ್ರೂ ಈಗ ಶಂಕರಘಟ್ಟ ಜೊತೆಲಿ ಇರೋದ್ರಿಂದ ಮಲೆನಾಡು ಅಂತ ತಗೋಬಹುದಲ್ಲ? ಅರೆ ಮಲೆನಾಡು. ಅರೆ ಮಲೆನಾಡು. ಸೊ ಮಲೆನಾಡು ಅಂತಂದ್ರೆ ಯೂಶಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಮಳೆನಾಡು, ಮಳೆಯ ನಾಡು ಅಲ್ವಾ? ಅತಿ ಹೆಚ್ಚು ಮಳೆ ಬೀಳೋ ಆಗುಂಬೆ ಇರುವಂತಹ. ಹೌದು. ಈ ಮಲೆನಾಡಿನ ಮಳೆಯ ಬಗ್ಗೆ ಒಂದು ಪದದಲ್ಲಿ ನೀವು ಹೇಳ್ಬೋದು ಅನ್ನೋದಾದ್ರೆ? ನಾನಿದ್ದಿದ್ದು ಭದ್ರಾವತಿ ತಾಲೂಕಿನಲ್ಲಿ. ಓಕೆ. ನಮ್ಮ ಅಜ್ಜಿ ಮನೆ ಬಂದು ತೀರ್ಥಹಳ್ಳಿ ತಾಲೂಕು, ನಾನು ಹುಟ್ಟಿದ ತೀರ್ಥಹಳ್ಳಿಯಲ್ಲಿ. ನಮ್ಮ ಅಪ್ಪನ ಮನೆ ಬಂದು ಭದ್ರಾವತಿ. ಎರಡಕ್ಕೂ ಕೇವಲ ಒಂದು 60-70 ಕಿಲೋಮೀಟರ್ಗಳ ವ್ಯತ್ಯಾಸ ಇದ್ರೂ ಸಹಿತ ಭೌಗೋಳಿಕವಾಗಿ ಬಟ್ ವ್ಯತ್ಯಾಸ ತುಂಬಾ ಇದೆ. ಇದೊಂದು ಸ್ವಲ್ಪ ಅರೆಮಲೆನಾಡಿಗೆ ಬರುತ್ತೆ, ಅದು ಸಂಪೂರ್ಣ ಪಶ್ಚಿಮ ಘಟ್ಟಕ್ಕೆ ಬರುತ್ತೆ. ಪಶ್ಚಿಮ ಘಟ್ಟದಲ್ಲಿ ಅಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಅಜ್ಜಿ ಮನೆಗೆಲ್ಲ ನಮ್ಗೆ ನೆನಪಿದೆ, ಬಾಲ್ಯದಲ್ಲಿ ರಸ್ತೆ ಮುಳುಗಡೆ ಆಗೋದು, ದೋಣಿಯಲ್ಲಿ ಓಡಾಡ್ತಾ ಇದ್ವಿ ರಸ್ತೆ ಮೇಲೆ ನಾವು. ಈಗ ಊರೇ ಇಲ್ಲ, ಮಂಡಗದ್ದೆ ಅಂತ ಒಂದು ಊರಿತ್ತು. ಬಿಕಾಸ್ ಅದು ಮುಳುಗಡೆ ಆಗಿ ತುಂಗಾ ಮೇಲ್ದಂಡೆ ಎತ್ತರ ಆದ್ಮೇಲೆ ಆ ಊರೇ ಮುಳುಗಡೆ ಆಗಿ ಸಂಪೂರ್ಣ ಮಂಡಗದ್ದೆ ಪಕ್ಷಿಧಾಮ ಎಲ್ರಿಗೂ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರೋ ಊರು. ಆ ಪಕ್ಷಿಧಾಮವೂ ಈಗಿಲ್ಲ. ಸೊ ಮಳೆ ಅಂದ್ರೆ ಹಾಗಿರುತ್ತೆ. ನಾವ್ ಯಾವಾಗ್ಲೂ ಹೇಳ್ತೀವಿ, ಅಜ್ಜಿ ನಿಮ್ ಮನೆಯಲ್ಲಿ ಬಾತ್ರೂಮ್ ಇಲ್ದಿದ್ರು ಪರವಾಗಿಲ್ಲ, ಇಡೀ ಊರು ಬಸ್ಲು ಮನೆ ಆಗಿರುತ್ತೆ, ಎಲ್ಲಿಟ್ರು ಪಚ 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 ಅಂತ ಇರುತ್ತೆ. ಅದು ಮಳೆ ಜೊತೆಗೆ ಹೊಂದ್ಕೊಂಡ್ಬಿಟ್ಟಿದೀವಿ ನಾವು. ಇವಾಗ ಹಂಗ್ ಕಂಪ್ಯಾರಿಟಿವ್ಲಿ ಈಗ ನೋಡಿದ್ರು ನಮ್ಮ ಅಜ್ಜಿ ಊರ್ ಕಡೆ ಹೋದ್ರೆ ಈಗಲೂ ಮಳೆ ಹಂಗ್ ಬೀಳ್ತಾನೆ ಇರುತ್ತೆ. ಅದಕ್ಕೇನು ಇವಾಗ ಸೀಸನ್ನೇ ಇಲ್ಲ, ಅವಾಗಾದ್ರೂ ಸೀಸನ್ ಇತ್ತು. ಆ ಮಳೆಗಳಿಂದಾನೇ ಮೋಸ್ಟ್ಲಿ ಮಲೆಗಳಲ್ಲಿ ಮದುಮಗಳು ಸಹ ಬಂದ್ಲು, ಹಾಗೆ ಮಲೆನಾಡು ಸಹಿತ ಆಯ್ತು ಅಂತ ಅಲ್ವೇ? ಆಕ್ಚುಲಿ ನಮ್ಗೆಲ್ಲವೂ ಮಲೆನಾಡು ಹಾಗೆ ಅಲ್ವಾ ಕನೆಕ್ಟ್ ಆಗೋದು, ಅಂದ್ರೆ ನೇಚರು, ಮಳೆ, ಮಲೆಗಳಲ್ಲಿ ಮದುಮಗಳು, ಕುವೆಂಪು ಅವರು, ಆ ಒಂದು ಸೌಂದರ್ಯ, ಪ್ರಕೃತಿ ಸೌಂದರ್ಯ. ಹೌದು, ಮಳೆನ ನೋಡಿ 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 ಬೆಂಗಳೂರಿಗೆ ಬಂದು ಮಳೆನೇ ಇಲ್ಲ ಅನ್ನೋವಾಗ ಅದ್ ಅನ್ಸುತ್ತಾ, ಅಯ್ಯೋ ಏನೋ ಕಳೆದೋಗ್ತಾ ಇದೆ ನಮ್ಗೆ, ಆ ಪ್ರಕೃತಿಯಿಂದ ಏನೋ ಒಂದು ಕಳ್ಕೊಳ್ತಾ ಇದೀವಿ ಅಂತ ಏನಾದ್ರು ಒಂದು ಫೀಲಿಂಗ್ ಬರುತ್ತಾ? ನಮ್ಮೂರಲ್ಲಿ ಟ್ರಾಫಿಕ್ ಇರಬಾರ್ದು, ಬೆಂಗಳೂರಲ್ಲಿ ಮಳೆ ಇರಬಾರ್ದು. ನಮ್ಗೆ ಹೆಂಗೆ ಅಂತಂದ್ರೆ ಬೆಂಗಳೂರಲ್ಲಿ ಮಳೆ ಬಂದ್ರೆ ಇಲ್ಲಿ ಏನಕ್ಕೆ ಬೇಕು ಗುರು, ಯಾರ್ದಾನ ತೋಟ ಆಯ್ತಾ, ಯಾರ್ದಾನ ಗದ್ದೆ ಇದೆ, ಇಲ್ಲಿ ಏನಕ್ಕೆ ಇಷ್ಟು ಮಳೆ ಬಂದ್ ಸಾಯ್ತಾ, ರೋಡು ಚರಂಡಿಗಳೆಲ್ಲ ತುಂಬಿಕೊಳ್ಳುತ್ತೆ. ಇದೇ ಮಳೆ ಸ್ವಲ್ಪ ಆ ಕಡೆ ಒಂದು ರಾಮನಗರದ ಕಡೆನೋ ಈ ಕಡೆ ಕೋಲಾರದ ಕಡೆನೋ ಬಿದ್ರೆ ಅಟ್ಲೀಸ್ಟ್ ರೈತರಾದ್ರೂ ಪಾಪ ನೀರಿಲ್ಲ ಅನ್ನೋ ಜಾಗದಲ್ಲಿ ಅಟ್ಲೀಸ್ಟ್ ನೀರಿರುತ್ತೆ, ಉಪಯೋಗ ಆಗುತ್ತೆ ಅಂತ. ಮಳೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ನಮ್ಗೆ ಇನ್ನೂ ನೆನಪಿದೆ, ನಾನು ಆರಂಭದ ದಿನಗಳಲ್ಲಿ 2007 ಬೆಂಗಳೂರಿಗೆ ಬಂದಾಗ 2 ವೀಲರ್ ಅಲ್ಲಿ ಓಡಾಡ್ತಾ ಇದ್ದೆ ಆಫೀಸ್ಗೆ. ಎಷ್ಟು ಚೆನ್ನಾಗಿ ಅಂದ್ರೆ ಕರೆಕ್ಟಾಗಿ 8:30 ಆಫೀಸಿಗೆ ಬೈಕ್ ಕಿಕ್ ಸ್ಟಾರ್ಟ್ ಹೊಡೆದ ತಕ್ಷಣ ಮಳೆ ಸ್ಟಾರ್ಟ್ ಆಗೋದು. ಆಫೀಸ್ ಹೋದ ತಕ್ಷಣ ನಿಂತ್ಕೊಳ್ಳೋದು, ಸಾಯಂಕಾಲ 5 ಗಂಟೆಗೆ ಆಫೀಸ್ ಬಿಡತ್ತಿ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗೋದು. ಮಳೆಯಲ್ಲಿ ಹೋಗ್ತಾ ಇದ್ರೆ ಅದೇ ನನಗೆ ನೀನು ಮಲೆನಾಡಿಂದ ಬಂದಿದ್ಯಾ, ಇಲ್ಲೂ ಸ್ವಲ್ಪ ಅನುಭವಿಸು ಅಂತ. ಆ ತರದ ಬದುಕು ಬೆಂಗಳೂರಿನಲ್ಲಿ ನನ್ನ ಪ್ರಕಾರ ಸ್ವಲ್ಪ ಕಷ್ಟನೇ. ಈಗ ಮಲೆನಾಡು ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಇದು ಒಂದು ಇಲ್ಲ ಅಂತಂದ್ರೆ ಮಲೆನಾಡು ಅವ್ರಿಗೆ ಇರಕ್ಕೆ ಆಗಲ್ಲ ಅನ್ನುವಂತ ಒಂದು ವಿಷಯ. ಮಳೆನೆ ಮಳೆ ಇಲ್ಲ ಅಂದ್ರೆ ಅಲ್ಲಿ ಬದುಕೇ ಇಲ್ಲ. ಅಲ್ಲಿ ಅಲ್ಲೆಲ್ಲ ಹಿಂಗೆ ಅಂತಂದ್ರೆ 2 ಬೆಳೆ ಬೆಳಿತೀವಿ ನಾವು ಒಂದು ವರ್ಷಕ್ಕೆ. ನಮಗ್ ಮಳೆ ಬೇಕೇ ಬೇಕು. ಅಲ್ಲಿ ಹಿನ್ನೀರಿನಲ್ಲಿ ನೀರು ಇರಲೇಬೇಕು, ಚಾನಲ್ ನೀರು ಹರಿಲೇಬೇಕು. ಆ ಹರಿದ ನೀರು ಒಂದಿಷ್ಟು ಊರುಗಳಿಗೆ, ದಾವಣಗೆರೆ, ನಾವು ಭದ್ರಾ ಪಕ್ಕದಲ್ಲಿರೋದು, ನಮ್ಮ ಅಜ್ಜಿ ತುಂಗಾ ಬ್ಯಾಕ್ ಟಾಪ್ ಅಲ್ಲಿರೋದು, ನಾವು ತುಂಗಾ ನದಿಯ ಹಿಂಭಾಗ ಮತ್ತು ಭದ್ರಾ ನದಿಯ ಪಕ್ಕದಲ್ಲಿ ಮುಂಭಾಗದಲ್ಲಿರೋದು. ಸೊ ಹಂಗಾಗಿ ಮಳೆ ಬೇಕೇ ಬೇಕು ನಮ್ಗೆ. ಮಳೆ ಇಲ್ಲದೆ ಅಲ್ಲಿ ಬದುಕೇ ನಡೆಯಲ್ಲ. ಅಲ್ಲಿ ಸಾಕಷ್ಟು ಹೋರಾಟಗಳಿಗೆ ಹಾಗೂ ಸಾಹಿತ್ಯಗಳಿಗೆ ಜನ್ಮ ಕೊಟ್ಟಿರುವಂತಹ ಜಾಗ ಮಲೆನಾಡು, ಮಲೆನಾಡಿನ ಭಾಗ. ನಿಮ್ಮ ಆದರ್ಶ ವ್ಯಕ್ತಿ ಯಾರು ಕೀರ್ತಿ ಅವರೇ? ಕುವೆಂಪುರವರು ಹುಟ್ಟಿದ ತಾಲೂಕಿನಲ್ಲೇ ನಾನು ಹುಟ್ಟಿದ್ದೀನಿ. ನಾನು ತೀರ್ಥಹಳ್ಳಿಲಿ ಹುಟ್ಟಿದ್ದು, ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ್ದು. ಹಾಗಾಗಿ ನನಗದೊಂದು ಹೆಮ್ಮೆ ಇದೆ. ಕವಿಶೈಲದಲ್ಲಿ ಕೂತು ಕುವೆಂಪುರವರು ಬರೆದಿದ್ದಾರೆ ಅಂತಂದಾಗ, ಕವಿಶೈಲದಲ್ಲಿ ಶ್ವೇತ ಚೆಂಗಪ್ಪ ಹೋಗಿ ಕೂತರು ನನ್ನ ಪ್ರಕಾರ ಅದು ಬರ್ಸ್ಕೊಂಡು ಹೋಗ್ಬಿಡುತ್ತದು. ಸೊ ಆ ಥರದ್ದೊಂದು ಅದ್ಭುತ ಜಾಗ ಅದು. ಸೊ ಅಂತಹ ಜಾಗದಲ್ಲಿ, ಅಂತಹ ಸ್ವರ್ಗದಲ್ಲಿ ಹುಟ್ಟಿದ ಕುವೆಂಪುರವರು ಹುಟ್ಟಿದ ತಾಲೂಕಿನಲ್ಲಿ ನಾವು ಹುಟ್ಟಿದೀವಿ ಅನ್ನೋದೇ ನಮ್ಮ ಭಾಗ್ಯ. ಕರ್ನಾಟಕವನ್ನ ಒಂದು ಪದದಲ್ಲಿ ನೀವು ವರ್ಣಿಸಿ ಅನ್ನೋದಾದ್ರೆ? ಅದ್ಭುತ. ಏನ್ ಕರ್ನಾಟಕ ಅಂದ್ರೆ ಅದೊಂದು ಅದ್ಭುತ ಅಷ್ಟೇ. ಅಂದ್ರೆ ನೀವು ನನಗೆ ವಂಡರ್ಸ್ಗಳು ಅಂತಂದಾಗ ನೀವು ಸಾವಿರಾರು ಹೇಳ್ಬೋದು. ಅಲ್ಲೊಂದು ವಂಡರ್ ಇದೆ, ಇಲ್ಲೊಂದು ಪ್ಯಾರಿಸ್ ಅಲ್ಲಿ ಇದೆ, ಇದ್ರಲ್ಲಿದೆ, ತಾಜ್ ಮಹಲ್ ಇದೆ. ನನಗೆ ನನ್ನ ಅದ್ಭುತ ಕರ್ನಾಟಕವೇ ನನ್ನ ಅದ್ಭುತ. ಸೂಪರ್. ಒಂದೇ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೀರ್ತಿಯವರು ಇಲ್ಲ, ಕೀರ್ತಿ ಶಂಕರಘಟ್ಟ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮನದಾಳದ ಮಾತುಗಳನ್ನೆಲ್ಲ ಇಲ್ಲಿ ಹಂಚ್ಕೊಂಡ್ರು. ನಿಮಗೆ ಹೇಗನ್ನಿಸ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು? ಕರ್ನಾಟಕದ ಹೆಸರಿನಲ್ಲಿ ಉದಯ ಟಿವಿ ಅವರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ನಿರೂಪಣೆ ಇನ್ನಷ್ಟು ಅದ್ಭುತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸಕಲವೂ ಸನ್ಮಂಗಳವಾಗಲಿ. ಧನ್ಯವಾದ.
ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಕೀರ್ತಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಕೀರ್ತಿ ಅವ್ರಿಗೆ. ನಮ್ಮ ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರ್ದು. ಇದು ನಿರಂತರವಾಗಿರಬೇಕು. ಹೃದಯದಿಂದ ಕನ್ನಡ, ಉದಯವಾಗಲಿ ಕನ್ನಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೀವಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಇದು 1000 ಬೆರಗುಗಳ ಮಹಾದರ್ಶನ. ವಂದೇ ಕರ್ನಾಟಕ, ವಂದೇ ಕರ್ನಾಟಕ.